ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಹಿಜಾಬ್ ಹಾಕಿಸಿ ಮುಸ್ಲಿಮರ ಮುನಿಸಿಗೆ ಮದ್ದೆರೆಯುವ ಮಸಲತ್ತು. ಬಿಜೆಪಿ ಆಡಳಿತದಲ್ಲಿ ಹಿಜಾಬ್ ಬ್ಯಾನ್ ಕಾಂಗ್ರೆಸ್ ದರ್ಬಾರ್ನಲ್ಲಿ ಇದೀಗ ಆನ್ ಆಗಿದೆ. ಜೆನ್ಜಿ ಟೈಮ್ ತಮಿಳುನಾಡು ರಿಸಲ್ಟ್ನಿಂದ ಕೈಗೆ ಬುದ್ಧಿ ಬಂದಿಲ್ಲ. ಕರ್ನಾಟಕದಲ್ಲಿ ಮತ್ತೆ ಕೇಸರಿ ಶಾಲು ವರ್ಸಸ್ ಹಿಜಾಬ್ ಹಗ್ಗಜಗ್ಗಾಟ ಶುರುವಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ ವಿಪಕ್ಷ ಬಿಜೆಪಿಯಿಂದ ಧರ್ಮ ದಂಗಲ್ ಆಟ ಇದೀಗ. ಇದೇ ಈ ಕ್ಷಣದ ಟಾಪ್ ಸ್ಟೋರೀಸ್. ಹಿಜಾಬ್ ವರ್ಸಸ್ ಕೇಸರಿ ಶಾಲು, ಹಸ್ತ ಕಮಲ, ಮನೆ ಹಾಳು ಪಾಲಿಟಿಕ್ಸ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಂಗಾ ಜಾಧವ್. ಇದೀಗ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಹಿಜಾಬ್ ಹಾಕಿಸಿ ಮುಸ್ಲಿಮರ ಮುನಿಸಿಗೆ ಮದ್ದೆರೆಯುವ ಮಸಲತ್ತು. ಬಿಜೆಪಿ ಆಡಳಿತದಲ್ಲಿ ಹಿಜಾಬ್ ಬ್ಯಾನ್ ಕಾಂಗ್ರೆಸ್ ದರ್ಬಾರ್ನಲ್ಲಿ ಈಗ ಆನ್. ಜೆನ್ಜಿ ಟೈಮ್ ತಮಿಳುನಾಡು ರಿಸಲ್ಟ್ನಿಂದ ಕೈಗೆ ಬುದ್ಧಿ ಬಂದಿಲ್ವಾ? ಕರ್ನಾಟಕದಲ್ಲಿ ಮತ್ತೆ ಕೇಸರಿ ಶಾಲು ವರ್ಸಸ್ ಹಿಜಾಬ್ ಹಗ್ಗಜಗ್ಗಾಟ. ಆಡಳಿತಾರೂಢ ಕಾಂಗ್ರೆಸ್ ವಿಪಕ್ಷ ಬಿಜೆಪಿಯಿಂದ ಧರ್ಮ ದಂಗಲಾಟ. ಹಿಜಾಬ್ ವರ್ಸಸ್ ಕೇಸರಿ ಶಾಲು, ಹಸ್ತ ಕಮಲದ ಮನೆ ಹಾಳು ಪಾಲಿಟಿಕ್ಸ್. ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ರದ್ದು ವಿವಾದ ಈಗ ಜೋರಾಗ್ತಾ ಇದೆ. ಕೇಸರಿ ಶಾಲು ಧಾರ್ಮಿಕ ಸಂಕೇತದ ವ್ಯಾಪ್ತಿಗೆ ಬರೋದಿಲ್ವಾ? ಮುಸ್ಲಿಮರ ಮುನಿಸಿಗೆ ಹಿಜಾಬ್ ಮುಲಾಮು ಮದ್ದಾಗ್ತಾ ಇದೆಯಾ? ಮತ್ತೆ ಧರ್ಮದ ಜೇನುಗೂಡಿಗೆ ಕೈ ಹಾಕ್ತಾ ಸಿದ್ದು ಸರ್ಕಾರ. ಬಿಜೆಪಿ ನಿಗಿನಿಗಿ ರಾಜ್ಯದಲ್ಲಿ ಮತ್ತೆ ಧರ್ಮದಂಗಲ್ ಶುರುನಾ? ಹಿಜಾಬ್ ವರ್ಸಸ್ ಕೇಸರಿ ಶಾಲು, ಹಸ್ತ ಕಮಲದ ಮನೆ ಹಾಳು ಪಾಲಿಟಿಕ್ಸ್. ಹಿಜಾಬ್ ಹಾಕಿಸಿ ಮುಸ್ಲಿಮರ ಮುನಿಸಿಗೆ ಮದ್ದೆರೆಯುವ ಮಸಲತ್ತು. ಬಿಜೆಪಿ ಆಡಳಿತದಲ್ಲಿ ಹಿಜಾಬ್ ಬ್ಯಾನ್ ಆಗಿತ್ತು. ಇದೀಗ ಕಾಂಗ್ರೆಸ್ ದರ್ಬಾರ್ನಲ್ಲಿ ಆನ್ ಆಗಿದೆ. ಜೆನ್ಜಿ ಟೈಮ್ ತಮಿಳುನಾಡು ರಿಸಲ್ಟ್ನಿಂದ ಇನ್ನೂ ಬುದ್ಧಿ ಬಂದಿಲ್ವಾ ಕಾಂಗ್ರೆಸ್ಗೆ? ಕರ್ನಾಟಕದಲ್ಲಿ ಮತ್ತೆ ಕೇಸರಿ ಶಾಲು ವರ್ಸಸ್ ಹಿಜಾಬ್ ಹಗ್ಗಜಗ್ಗಾಟ. ಆಡಳಿತಾರೂಢ ಕಾಂಗ್ರೆಸ್ ವಿಪಕ್ಷ ಬಿಜೆಪಿಯಿಂದ ಧರ್ಮ ದಂಗಲ್ಲಾಟ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ರದ್ದು, ಇದೀಗ ಮತ್ತೆ ವಿವಾದ ಆಗ್ತಾ ಇದೆ. ಮತ್ತೆ ಧರ್ಮದ ಜೇನುಗೂಡಿಗೆ ಕೈ ಹಾಕ್ತಾ ಸಿದ್ದು ಸರ್ಕಾರ. ಹಿಜಾಬ್ ಹಾಕಿಸಿ ಮುಸ್ಲಿಮರ ಮುನಿಸಿಗೆ ಮದ್ದೆರೆಯುವ ಮಸಲತ್ತು ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ? ಬಿಜೆಪಿ ಆಡಳಿತದಲ್ಲಿ ಹಿಜಾಬ್ ಬ್ಯಾನ್ ಆಗಿತ್ತು. ಈಗ ಕಾಂಗ್ರೆಸ್ ದರ್ಬಾರ್ನಲ್ಲಿ ಮತ್ತೆ ಆನ್ ಆಗಿದೆ. ತಮಿಳುನಾಡು ರಿಸಲ್ಟ್ನಿಂದ ಇನ್ನೂ ಕೂಡ ಬುದ್ಧಿ ಬಂದಿಲ್ವಾ ಕಾಂಗ್ರೆಸ್ ಸರ್ಕಾರಕ್ಕೆ? ಇದೀಗ ರಾಜ್ಯದಲ್ಲಿ ಎದ್ದಿರುವಂತಹ ಪ್ರಶ್ನೆ. ಕರ್ನಾಟಕದಲ್ಲಿ ಮತ್ತೆ ಕೇಸರಿ ಶಾಲು ವರ್ಸಸ್ ಹಿಜಾಬ್ ಹಗ್ಗಜಗ್ಗಾಟ ಮುಂದುವರಿತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಅನುಮತಿ. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಆದೇಶ ವಾಪಸ್ ಪಡೆಯಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟ ಕೇಸರಿ ಪಡೆ. ಹಿಜಾಬ್ಗೆ ಅವಕಾಶ, ಇದು ಮುಸ್ಲಿಮರನ್ನ ಓಲೈಸುವ ಪ್ರಯತ್ನ. ಇದು ಬಹುಸಂಖ್ಯಾತರನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ. ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ಮುಸ್ಲಿಮರು ಪರ ಇದ್ದಂತೆ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಂಕಿ ಹಚ್ಚುತ್ತಾ ಇದೆ ಅಂತ ಕಾಂಗ್ರೆಸ್ ಈಗ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ನೋಡೋಣ. ಬಹುಶಃ ಮೊದಲನೇ ಬಾರಿಗೆ ಹಿಜಾಬ್ ಯೂನಿಫಾರ್ಮ್ನ ಭಾಗ ಆಗಿದ್ರೆ ಹಿಜಾಬ್ ಹಾಕೊಂಡು ಬರಲಿ. ಹಿಜಾಬ್ ಯೂನಿಫಾರ್ಮ್ನ ಭಾಗ ಆಗದೇ ಇದ್ರೆ ನಾಳೆ ಯಾವುದಾದ್ರು ಒಂದು ಶಾಲೆ ಆಡಳಿತ ಮಂಡಳಿ ಕೇಸರಿ ಶಾಲನ್ನ ಈ ಯೂನಿಫಾರ್ಮ್ನ ಭಾಗ ಆಗಿ ಪರಿವರ್ತಿಸಿದ್ರೆ ನೀವು ಹೆಂಗೆ ನಿರಾಕರಿಸ್ತೀರಿ? ಯಾವುದೋ ಒಂದು ಶಾಲೆ ಆಡಳಿತ ಮಂಡಳಿ ನಿರ್ಣಯಿಸ್ತಪ್ಪ, ನಮ್ಮ ಶಾಲೆಯಲ್ಲಿ ಟೈ ಇಲ್ಲ, ಟೈ ಬದಲಿಗೆ ಪಂಚೆ ಶರ್ಟು ಮತ್ತು ಕೇಸರಿ ಶಾಲನ್ನು ಯೂನಿಫಾರ್ಮ್ ಆಗಿ ಮಾಡ್ಕೊಂಬರ್ತೀವಿ ಅಂತ ಹೇಳ್ತಾರೆ. ನೀವು ಹಂಗಾರೆ
ಕೇಸರಿ ಶಾಲನ್ನ ನಿರಾಕರಿಸ್ತೀರಾ? ಕೇಸರಿ ಶಾಲನ್ನ ನಿರಾಕರಿಸೋದು ನಿಮ್ಮ ಜಾತ್ಯತೀತತೆನಾ? ಅದು ಹೆಂಗೆ ನಿಮ್ಮ ಸುತ್ತೋಲಿನಲ್ಲಿ ಮತ್ತು ನಿಮ್ಮ ಹೇಳಿಕೆಯಲ್ಲಿ ಮುಖ್ಯಮಂತ್ರಿಗಳಾದಿಯಾಗಿ ಕೇಸರಿ ಶಾಲನ್ನ ನಿರಾಕರಿಸ್ತೀವಿ ಅಂತ ಹೇಳಿದ್ರಿ? ಹಾಗಿದ್ರೆ ಎಲ್ಲ ಮತ ಸಂಪ್ರದಾಯಗಳಿಗೆ ಗೌರವ ಎಲ್ಲಿ ಕೊಟ್ಟಂಗಾಯ್ತು ನೀವು? ಈ ಮೂಲಕ ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ನೀತಿಯನ್ನು ಅನುಕರಿಸಿದಿರಿ. ಅದಕ್ಕೆ ನಮ್ಮ ಆಗ್ರಹ ಇದೆ, ಶಾಲೆಗಳಲ್ಲಿ 1983ರ ಕರ್ನಾಟಕ ಶಿಕ್ಷಣ ಕಾಯ್ದೆಗೆ ಅನುಗುಣವಾಗಿ ಯಾವ ಯೂನಿಫಾರ್ಮ್ ಪದ್ಧತಿಯನ್ನು ಜಾರಿಗೆ ತಂದಿದ್ರೋ, ಬಹುಶಃ ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರು ಶಾಸಕರಾಗಿ ಕಾಲಿಟ್ಟಾಗ ಯಾವ ಕಾಯ್ದೆ ಬಂದಿತ್ತೋ ಆ ಕಾಯ್ದೆ 4 ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ರಾಜ್ಯದಲ್ಲಿ ಸಂಘರ್ಷಕ್ಕೆ ಎಡೆಮಾಡಿ ಕೊಡ್ತಾ ಇದೆ ಅಂತ ನನ್ನ ಭಾವನೆ. ಶಾಲಾ ಕಾಲೇಜುಗಳಲ್ಲಿ ನಾವು ಮೊದಲಿಂದಲೂ ಮಾತಾಡ್ತೇವೆ, ಬ್ರದರ್ ಸಿಸ್ಟರ್ಹುಡ್ ಇರಬೇಕು ಅಂತ. ಸಹೋದರತ್ವ ಇಲ್ಲದೇ ಇದ್ದರೆ ಸಮಾಜ ಉತ್ತಮವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಗಳನ್ನು ಇಟ್ಕೊಂಡು 4 ವರ್ಷಗಳ ಹಿಂದೆ ತಲೆದೋರಿದ್ದ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಿಜಾಬ್ ಬ್ಯಾನ್ ಮಾಡಲಾಗಿತ್ತು. ಅಥವಾ ಯಾವುದೇ ಯೂನಿಫಾರ್ಮ್ನ ಬಿಟ್ಟು ಹೊರಗಡೆ, ಈಗ ಕೆಲವು ಯೂನಿಫಾರ್ಮ್ನ ಒಳಗಡೆ ಇರ್ತವೆ, ಅಂಥವುಗಳನ್ನು ನಾವು ಯಾವುದು ಕೇಳೋಕ್ಕಾಗೋದಿಲ್ಲ. ಕ್ಷುಬ್ಧ ವಾತಾವರಣ ಉಂಟಾಗಿತ್ತು. ಮಕ್ಕಳು ಶಾಲೆಗೆ ಬರ್ತಕ್ಕಂಥದ್ದು ಯಾವುದೇ ಟೆನ್ಷನ್ ಇಲ್ಲದೆ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಎಲ್ಲರೂ ಸಮಾನವಾಗಿ ಹೋಗಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಆಗ ಕೆಲವರು ದುರುದ್ದೇಶದಿಂದ ಹಿಜಾಬನ್ನು ಧರಿಸಿ ಬರ್ತಕ್ಕಂಥದ್ದು ಇವೆಲ್ಲ ನಡೆದಾಗ ಬೇರೆ ಕಾರ್ಯಕರ್ತರು ಕೇಸರಿ ವಸ್ತ್ರವನ್ನು ಧರಿಸೋದಾಗ ಅದು ದೊಡ್ಡ ಕಾಂಟ್ರವರ್ಸಿ ಆಯಿತು. ಸರ್ಕಾರ ಕೂಡ ಆದೇಶವನ್ನು ಮಾಡಿ ಹಿಜಾಬನ್ನು ಧರಿಸಿ ಮತ್ತು ಕೇಸರಿ ವಸ್ತ್ರಗಳನ್ನು ಧರಿಸಿ ಕಾಲೇಜ್ಗೆ ಹೋಗೋದು ಬೇಡ, ಸಮವಸ್ತ್ರ ಏನಿದೆಯೋ ಆ ಸಮವಸ್ತ್ರಗಳನ್ನು ಧರಿಸಿ ಹೋಗಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿತ್ತು. ಇದು ಸ್ವಲ್ಪ ಕಾಲ ನಂತರ ಅದು ತಣ್ಣವಾಗಿತ್ತು ಮತ್ತು ಅದೇ ಥರ ಕಾಲೇಜುಗಳಲ್ಲಿ ಕೂಡ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಇವತ್ತು ಯಾರೂ ಬೇಡಿಕೆಯನ್ನು ನೀಡದೆ ಏಕಾಏಕಿ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಜಾಬನ್ನು ಧರಿಸಿ ಹೋಗ್ಬೋದು, ಜನವಾರ ಉಡುದಾರ ಧರಿಸಿ ಹೋಗ್ಬೋದು, ಶಿವಲಿಂಗ ಇದು ಲಿಂಗ ಧಾರಣೆ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಉಡುದಾರ ಜನವಾರ ಇವೆಲ್ಲ ಒಳಗಡೆ ಹಾಕ್ಕೊಂಡು ಹೋಗ್ತೀವಿ, ಅದು ಏನು ಯಾರು ಹೊರಗಡೆ ಗೊತ್ತಾಗೋದಿಲ್ಲ. ಆದರೆ ಇವತ್ತು ಹಿಜಾಬ್ ಅಂತಕ್ಕಂಥದ್ದು ಮುಖವನ್ನು ಮುಚ್ಚಿಕೊಂಡು ಇವತ್ತೊಂದು ಶಾಲೆಗೆ ಹೋಗ್ತಕ್ಕಂಥದ್ದು ಯಾರು ಬರ್ತಾರೆ ಏನು ಅನ್ನತಕ್ಕಂಥದ್ದು ಕೂಡ ಕಷ್ಟವಾದಂಥ ಕೆಲಸ. ಬಹುಶಃ ಈ ದಾವಣಗೆರೆಯಲ್ಲಿ ಏನು ಇವರೇ ಅಲ್ಪ ಮತಗಳಿಂದ ಗೆದ್ದರು, ಅಲ್ಪಸಂಖ್ಯಾತರು ಇವರನ್ನು ಕಾಂಗ್ರೆಸ್ಸನ್ನು ತೊರೆದು ಹೋಗ್ತಾ ಇದ್ದಾರೆ ಅಂತೇಳಿ ಅವರಿಗೆ ಬಂತು. ಮತ್ತು ಅನೇಕ ಜನ ಯೂನಿಫಾರ್ಮ್ ಎಂಬುದನ್ನು ಒಂದು ಶಿಸ್ತ ನಿಯಮವಾಗಿ ಒಂದು ಶಾಲೆ ನಡಿಬೇಕು. ಅದರಲ್ಲಿ ಯಾವುದೇ ಭೇದ ಭಾವಗಳಿರಬಾರ್ದು, ಯಾವುದೇ ವ್ಯತ್ಯಾಸಗಳಿರಬಾರ್ದು, ಶ್ರೀಮಂತ ಬಡವಂತ ಯಾವುದೇ ಭಾವನೆಗಳಿರಬಾರ್ದು. ಇಷ್ಟೆಲ್ಲಿ ಎಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಯೂನಿಫಾರ್ಮನ್ನು ಜಾರಿ ಮಾಡಿದ್ದಾರೆ. ಮತ್ತೊಮ್ಮೆ ಅವರು ಅದನ್ನು ಜನರ ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಈ ರೀತಿಯ ಹಿಜಾಬ್ನ ಆದೇಶವನ್ನು ಹಿಂಪಡೆಯುವ ಮೂಲಕ ಮಾಡ್ತಿದ್ದಾರೆ. ಈ ಹಿಂದೆಯೂ ಕೂಡ ಭಾಳಷ್ಟು ಕಳೆದ 3 ವರ್ಷದಲ್ಲಿ ಸರ್ಕಾರದಲ್ಲಿ ಗೊಂದಲಾದ ಸಂದರ್ಭದಲ್ಲಿ ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡುವ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಅದರಲ್ಲಿ ಇದು ಕೂಡ ಒಂದಾಗಿದೆ. ಮೊನ್ನೆಯ ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಮತ್ತೊಮ್ಮೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥ, ಅವರನ್ನು ಪ್ಲೀಸ್ ಮಾಡುವಂಥ ಕೆಲಸ ಆಗಿದೆ. ಯಾಕಂತೇಳಿದರೆ ಮುಂದಿನ ಚುನಾವಣೆಗಳಲ್ಲಿ ಅಲ್ಪಸಂಖ್ಯಾತರು ಇವರನ್ನು ಕೈ ಬಿಡ್ತಾರಾ, ಅವ್ರು ಬೇರೆ MIM ಅಥವಾ ಮುಸ್ಲಿಂ ಲೀಗ್ನ ಮೂಲಕ ಒಂದು ಬೇರೆ ರೀತಿಯಲ್ಲಿ ಅವರು ಸಂಘಟನೆಗಳನ್ನು ಮಾಡಿ ಕಾಂಗ್ರೆಸ್ಗೆ ಸಡ್ಡೊಡಿತಾರೆ ಎಂಬ ಭಯದ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಒಟ್ಟಾರೆ ಬಿಜೆಪಿ ಸರ್ಕಾರ ಆದೇಶ ಕೊಟ್ಟಿದ್ದನ್ನ ಹಿಂತುಕೊಂಡಿದೆ ಅನ್ನೋದಕ್ಕಿಂತನೂ ಹೈಕೋರ್ಟ್ ತೀರ್ಪನ್ನ ಉಲ್ಲಂಘನೆ ಮಾಡಿದ್ದಾರೆ. ತುಂಬಾ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ. ಹಾಗಾಗಿ ಸಂವಿಧಾನದ ಬಗ್ಗೆ, ಕಾನೂನು ಬಗ್ಗೆ ಮಾತಾಡ್ತಾರಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಮಂತ್ರಿಗಳು, ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಇವರು ಒಂದ್ ಕಡೆ ಹೇಳ್ತಾ ಇದ್ದಾರೆ, ನಾವು ಸರ್ವಜನಾಂಗದ ಶಾಂತಿಯ ತೋಟ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಸಂತೋಷವಾಗಿರ್ಬೇಕು, ಒಟ್ಟಿಗೆ ಬದುಕಬೇಕು, ಬಾಳ್ಬೇಕು ಅಂತ ಹೇಳ್ತಾ ಇರೋಂಥ ಜನ ಶಾಂತವಾಗಿರೋಂಥ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಮುಸ್ಲಿಂ ಅವ್ರ ಮಧ್ಯೆ ಗುಂಪು ಘರ್ಷಣೆಗೆ, ಕೋಮು ಗಲಭೆಗೆ ಕಾರಣ ಆಗುವಂತ ತೀರ್ಮಾನ ನಿನ್ನೆ ತಗೊಂಡಿದ್ದಾರೆ. ಅವ್ರು ತಗೊಂಡಿರೋಂಥ ತೀರ್ಮಾನ ಅವ್ರಿಗೇನಾಗಿದೆ?